ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೂಡಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದು ಇದೆ. ನಿರ್ಜರಾಧಿಕಾರದ 23ನೇ ಮಂಗಲ ಕಲಶವಿದೆ. ಲೋಕ ಶಾಶ್ವತ ಏಕ ಈಶ ಸಕಲ ವ್ಯಕ್ತೋ ವಿವಿಕ್ತಾತ್ಮನ ಚಿಲ್ಲೋಕಂ ಸ್ವಯಮೇವ ಕೇವಲಮಯಂ ಯಲ್ಲೋಕಯತ್ರೇಕತಃ ಲೋಕೋಯಂ ನ ತವಾಪರಸ್ತದಪರಃ ಶಾಸ್ತಿ ತದ್ವಿಕುತೋ ನಿಶ್ಶಂಕ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂದತಿ. ಸಹಜಂ ಜ್ಞಾನಂ ಸ್ವಯಂ ಸತತಂ ಸದಾ ವಿಂದತಿ. ಸಮ್ಯಕ್ ದೃಷ್ಟಿ ಜೀವನ ಸ್ವಭಾವದಿಂದಲೇ ಶುದ್ಧ ಚೈತನ್ಯ ವಸ್ತುವನ್ನು ಅನುಭವಿಸುತ್ತಾನೆ, ಆಸ್ವಾದಿಸುತ್ತಾನೆ. ಇಲ್ಲಿ ಇನ್ನೊಂದು ಅರ್ಥ ಸ್ಪಷ್ಟ ಏನಾಗ್ತಿದೆ ಅಂತಂದ್ರೆ, ಸಮ್ಯಕ್ ದೃಷ್ಟಿ ಜೀವ ವಸ್ತುವಿನ ಅನುಭವ ಮಾಡ್ತಾನೆ, ಮಿಥ್ಯಾದೃಷ್ಟಿ ಜೀವ ಅವಸ್ಥೆಯ ಅನುಭವ ಮಾಡ್ತಾನೆ. ಸಮ್ಯಕ್ ದೃಷ್ಟಿ ಜೀವ ಶುದ್ಧ ವಸ್ತುವಿನ ಸನ್ಮುಖಾಗಿ ಶುದ್ಧ ವಸ್ತುವನ್ನು ನಂಬಿ ಶುದ್ಧ ವಸ್ತುವಿನ ಜೊತೆಗೆ ಪರ್ಯಾಯದ ಅಭೇದತೆಯ ಅನುಭವ ಮಾಡ್ತಾನೆ. ಮಿಥ್ಯಾದೃಷ್ಟಿ ಜೀವ ಶುದ್ಧ ವಸ್ತುವನ್ನಂತೂ ತಿಳಿಯುವುದಿಲ್ಲ. ಯಾವುದು ಕ್ಷಣಿಕ ಪರ್ಯಾಯ ಇದೆಯೋ ಆ ಪರ್ಯಾಯವನ್ನು ವಸ್ತು ರೂಪದಿಂದ ಅನುಭವ ಮಾಡ್ತಾನೆ. ಏನು ಹೇಳ್ತಾರೆ? ಸಮ್ಯಕ್ ದೃಷ್ಟಿ ಜೀವ ಶುದ್ಧ ವಸ್ತುವನ್ನು ನಂಬಿ ಶುದ್ಧ ವಸ್ತುವಿನ ಸನ್ಮುಖ ಆಗಿ ಶುದ್ಧ ವಸ್ತುವಿನ ಜೊತೆಗೆ ಪರ್ಯಾಯದ ಅಭೇದತೆಯ ಅನುಭವ ಮಾಡ್ತಾನೆ. ಅಂಥೇಳಿ ವಸ್ತುವಿನ ಅನುಭವ ಮಾಡ್ತಾನೆ. ಮಿಥ್ಯಾದೃಷ್ಟಿ ಜೀವ ಶುದ್ಧ ವಸ್ತುವನ್ನಂತೂ ತಿಳಿಯುವುದಿಲ್ಲ. ಯಾವುದು ಪರ್ಯಾಯ ಇದೆ ಕ್ಷಣಿಕ, ಆ ಪರ್ಯಾಯವನ್ನು ವಸ್ತು ರೂಪದಿಂದ ಅನುಭವ ಮಾಡ್ತಾನೆ. ಇಲ್ಲೇ ಇರೋದು ಮಿಥ್ಯಾತ್ವ ಮತ್ತು ಸಮ್ಯಕ್ತ್ವ. ಪರ್ಯಾಯ ಸಹಿತ ಅನುಭವ ಮಾಡ್ತಾನಂದ್ರಲ್ಲ, ಪರ್ಯಾಯದ ಭೀ ಅನುಭವ ಆಗ್ತೈತಿ. ಅನುಭವ ಪರ್ಯಾಯದ ಭೀ ಆಗುವುದಿಲ್ಲ, ಪರ್ಯಾಯದ್ದೇ ಆಗ್ತಿದೆ. ಅನುಭವ ದ್ರವ್ಯದ ಆಗೋದನ್ನ ಇಲ್ರಿ. ಆದ್ರೆ ಆ ಪರ್ಯಾಯ ದ್ರವ್ಯದ ಜೊತೆಗೆ ಅಭೇದ ಇದ್ದ ಕಾರಣ ದ್ರವ್ಯದ ಅನ್ನೋದಿದೆ. ಇವನಿಗೆ ದ್ರವ್ಯದ್ದಂತೂ ಪರಿಚಯ ಇಲ್ಲ. ಯಾವುದು ಪರ್ಯಾಯ ಇದೆ ಅಲ್ಲ, ದ್ರವ್ಯದ್ದೇ ಪರಿಚಯ ಇಲ್ಲ ಅಂದಮೇಲೆ ದ್ರವ್ಯದ ಪರ್ಯಾಯದ ಪರಿಚಯ ಅವನಿಗಿಲ್ಲ. ಯಾವುದು ಸ್ಥೂಲ ಮತಿಶ್ರುತ ಜ್ಞಾನಕ್ಕ ಗಮ್ಯ ಇರುವಂಥ, ಕ್ಷಯೋಕ್ಷಮ ಜ್ಞಾನಕ್ಕ ಗಮ್ಯ ಇರುವಂಥ ಸ್ಥೂಲ ಅವಸ್ಥೆಯನ್ನೇ ವಸ್ತು ಅಂಥೇಳಿ ಅನುಭವ ಮಾಡ್ತಾನೆ. ಸಮಗ್ರ ತಾನು ಅಂಥೇಳಿ ವಸ್ತು ಅನ್ನುವ ಶಬ್ದದ ಕಡೆಗೆ ಗಮನ ಕೊಡೋದಿಲ್ಲ. ತಾನು ಅಂಥೇಳಿ ಯಾವುದು ಬದಲಾಗುವಂಥದ್ದು ಇದೆ, ಆದ್ರೆ ತಂದಲ್ಲನರೇ ಅದ. ಪರ್ಯಾಯ ಬದಲಾಗುವಂಥದ್ದನೇ ಇದೆ, ಆದರೆ ತಂದಲ್ಲ. ಪರದ ಜೊತೆಗೆ ಅಭೇದಾಗಿ ತನ್ನತನವನ್ನು ಕಳ್ಕೊಂಡಿರುವಂಥದ್ದೇ ಇದೆ. ಅದರದ ಅನುಭವ ಅದು ಸಮಯದ್ದಲ್ಲ, ಸ್ಥೂಲ. ಎಷ್ಟೋ ಸಮಯಗಳ ಕಳೆದು ಹೋದ ನಂತರ ಅಂಥ ಪರ್ಯಾಯವನ್ನು ತಾನು ಅರ್ಥಾತ್ ವಸ್ತು, ತ್ರಿಕಾಲಿ ವಸ್ತು ಅಂಥೇಳಿ ಅನುಭವ ಮಾಡ್ತಾನೆ. ಆಯ್ತೇನಿಲ್ರಿ? ಸಾಕಷ್ಟು ವಿಷಯ.
ಮಿಥ್ಯಾತ್ವ ಎಲ್ಲಿದೆ, ಸಮ್ಯಕ್ತ್ವ ಎಲ್ಲಿದೆ? ಅರೆ ಶುದ್ಧ ವಸ್ತುವಿನ ಸನ್ಮುಖ ಇನ್ನೊಂದು ಸಲ ಮತ್ತೊಂದು ಸಲ 10 ಸಲ ಮನವರಿಕೆ ಆಗಬೇಕು. ಜ್ಞಾನದೊಳಗೆ ಅದು ಬಿಂಬಿಸಬೇಕ್ರೆ ಶುದ್ಧ ವಸ್ತು. ಶುದ್ಧ ವಸ್ತು ಎಷ್ಟದವ್ರಿ ಲೋಕದೊಳಗೆ? ಎಷ್ಟದವ? ಒಂದೇ. ಓರ್ವ ನಿಜಾತ್ಮನೇ. ಅರೆ ಅರಹಂತರ ಪರ್ಯಾಯ ಶುದ್ಧಿದೆ ಇಲ್ರಿ? ವಿಷಯದೊಳಗ ಆ ವಿಷಯದೊಳಗೆ ಇಳಿಯೋದು ಬೇಡ. ಈಗ ಜಗತ್ತಿನೊಳಗ ವಸ್ತು ಶುದ್ಧ ಅಂತಂದ್ರೆ ಒಂದು ತನ್ನದೇ ಏಕ ಏಕ ಹೇಳಿದಾರಲ್ಲ, ಅಹಂ ಏಕ. ಏಕ ಇರುವುದರಿಂದ ಅದರೊಳಗೆ ನನ್ನತನ ಸ್ವೀಕಾರ ಆಗುವುದರಿಂದ ಅಲ್ಲಿ ಅಶುದ್ಧತೆ ಇಲ್ಲವೇ ಇಲ್ಲ. ನೋಡ್ರಿ, ದೇಹರಹಿತ ಸಂಯೋಗದಿಂದ ಸಂಪೂರ್ಣ ಉದಾಸೀನ ಅಥವಾ ವಿಮುಖ. ದೇಹರಹಿತ ಸಂಯೋಗದಿಂದ ಸಂಪೂರ್ಣ ವಿಮುಖ. ರಾಗದ ಸ್ಪರ್ಶ ಮಾಡದೇ ಇರುವಂಥ, ಕರ್ಮದಿಂದ ಪ್ರಭಾವಿತ ಆಗದೇ ಇರುವಂಥ. ಅಂದ್ರೆ ಅವ ಹೇಗದನು? ಏಕದನ್ರಿ. ಕರ್ಮದಿಂದ ಪ್ರಭಾವಿತ ಆದ ಅಂತಂದ್ರೆ ಅವ ಏನದನು? ಅನೇಕಾದ. ಕರ್ಮ ಅನೇಕದವಲ್ಲ, ಅನೇಕಾದ. ವಿಭಾವದ ಜೊತೆಗೆ ಏಕಾದ ಅಂತಂದ್ರೆ ಅವ ಸಂಪೂರ್ಣ ತನ್ನ ಸ್ವಭಾವದಿಂದ ಚ್ಯುತ. ದೇಹದ ಜೊತೆಗೆ ಏಕಾದ ಅಂತಂದ್ರೆ ಅವ ಪರದ ಜೊತೆಗೆ ಏಕಾದ. ದ್ರವ್ಯ ಗುಣ ಪರ್ಯಾಯ ಯಾವುದರದ್ದು ಪರಿಚಯ. ಸಂಯೋಗದ ಸನ್ಮುಖ ಆದ ಅಂತಂದ್ರೆ ಅವನಿಗೆ ಸ್ವಭಾವದ ಸನ್ಮುಖತೆಯ ಅವಸರ ಇಲ್ಲ. ಹೀಗೆ ಸ್ವಭಾವ ಸಂಯೋಗದಿಂದ ವಿಮುಖ, ದೇಹದಿಂದ ಭಿನ್ನ, ಕರ್ಮಗಳಿಂದ ಅಪ್ರಭಾವಿ, ರಾಗದಿಂದ ರಹಿತ. ಯಾವ ಸ್ವಭಾವ ಇದೆಯಲ್ಲ ಅದು ಏಕರೂಪ ಇದೆ ರೀ. ರಾಗಯುಕ್ತ ಇತ್ತು ಅಂತಂದ್ರೆ ಅದು ಮರು ಸಮಯದೊಳಗೆ ದ್ವೇಷ, ಕ್ರೋಧ ಮೊದಲಾದ ಭಾವ ಅನೇಕ ರೂಪ ಆಗ್ತಿದೆ. ಏಕರೂಪ ಉಳಿಯುವುದಿಲ್ಲದ. ಮತ್ತು ಯಾವಾಗ ರಾಗರೂಪ ಇದೆಯಲ್ಲ ಆವಾಗ ಕೂಡ ಏಕರೂಪ ಇಲ್ಲನ ಅದ. ಎರಡರ ಮಿಶ್ರಣ ಇದೆಯಲ್ಲ, ಎರಡರ ಮಿಶ್ರಣ ಇದೆ. ಹಾಗಾದ್ರೆ ಏಕ ಯಾವಾಗ? ಇನ್ನೊಂದ್ಸಲ ಸಂಯೋಗದಿಂದ ವಿಮುಖ, ದೇಹದಿಂದ ಭಿನ್ನ, ಕರ್ಮಗಳಿಂದ ಅಪ್ರಭಾವಿ, ರಾಗದಿಂದ ರಹಿತ. ಅದೇ ಏನಿದೆ? ಏಕ ಇದೆ. ಸಂಯೋಗ ಸಾಪೇಕ್ಷ ನೋಡಿದರೆ ಯಾವ್ಯಾವ ಸಂಯೋಗದ ಮುಖ್ಯತೆಯಿಂದ ನೋಡಲಾಗ್ತಿದೆಯೋ ಆ ಪ್ರಕಾರ. ಮಗನ ಸಂಯೋಗಿ ಎದುರಿಗಿತ್ತು ಅಂತಂದ್ರೆ ತಂದೆ, ಪತ್ನಿಯ ಸಂಯೋಗಿ ಎದುರಿಗಿತ್ತು ಅಂತಂದ್ರೆ ಪತಿ, ತಮ್ಮನ ಸಂಯೋಗಿ ಎದುರಿಗಿತ್ತು ಅಂತಂದ್ರೆ ಅಣ್ಣ, ತಂದೆಯ ಸಂಯೋಗಿ ಎದುರಿಗಿತ್ತು ಅಂತಂದ್ರೆ ಪುತ್ರ ಮಗ, ಭಗವಂತನ ಸಂಯೋಗಿತ್ತು ಅಂತಂದ್ರೆ ಭಕ್ತ, ಶಾಸ್ತ್ರದ ಸಂಯೋಗಿತ್ತು ಅಂತಂದ್ರೆ ಸ್ವಾಧ್ಯಾಯಿ ಪಾಠಕ, ಗುರುವಿನ ಸಂಯೋಗಿತ್ತು ಅಂತಂದ್ರೆ ಶಿಷ್ಯ. ಹೌದಿಲ್ಲ? ಹಾಗಾದ್ರೆ ಸಮ್ಯಕ್ ಅದೇ ಏಕ ಹ್ಯಾಗ ಶುದ್ಧ ಇದೆ, ಏಕ ಏಕ ಹೇಗಿದೆ? ಏಕ ಯಾವ ರೂಪದಿಂದ ಇದೆ? ಶುದ್ಧ ಆಗಿದೆ. ನಂತರ ಏಕ ಯಾವ ರೂಪದಿಂದ ಇದೆ? ಸಂಯೋಗದಿಂದ ವಿಮುಖ ಇದೆ. ದೇಹದಿಂದ ಭಿನ್ನ ಇದೆ. ದೇಹದ ಜೊತೆಗೆ ಅವನದ ಏಕತ್ವ ಇತ್ತು ಅಂತಂದ್ರೆ ಮನುಷ್ಯ ದೇಹ ಇರುವೆಳದೊಳಗೆ ಮನುಷ್ಯ, ತಿರಿಯಂಚ ದೇಹ ಇರುವೆಳದೊಳಗೆ ತಿರಿಯಂಚ. ಯಾರ? ಜೀವ. ಹಾಗಾದ್ರೆ ಸಂಯೋಗದಿಂದ ವಿಮುಖ, ದೇಹದಿಂದ ಭಿನ್ನ, ಕರ್ಮದಿಂದ ಅಪ್ರಭಾವಿ. ಕರ್ಮದಿಂದ ಯಾವ ಕರ್ಮದಿಂದ? 8 ಕರ್ಮದಿಂದ 148 ಉತ್ತರ ಭೇದ ಪ್ರಕೃತಿಗಳಿಂದ ಏನ? ಅಪ್ರಭಾವಿ, ರಾಗದಿಂದ ರಹಿತ. ಯಾವ ಅದನ್ನು ಅವ ಏಕ ಅದನ್ರಿ. ಅವನೊಳಗೆ ಬೇರೆ ಆಗೋ ಸಾಧ್ಯನೇ ಇಲ್ಲ. ಇವು ಎಲ್ಲವುಗಳ ಅಪೇಕ್ಷೆ ಬಂತು ಅಂತಂದ್ರೆ ಅವು ಬೇರೆ ಬೇರೆ ಭಿನ್ನ 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 ಆಗ್ತಾ ಇದೆ. ಅರೆ
ಸಂಯೋಗದಿಂದ ವಿಮುಖ, ದೇಹದಿಂದ ಭಿನ್ನ, ಕರ್ಮಗಳಿಂದ ಅಪ್ರಭಾವಿ, ರಾಗದಿಂದ ರಹಿತ ಯಾವನೋ ಅವನಲ್ಲಿ ಅನೇಕತೆ ಯಾವುದೇ ಕಾರಣದಿಂದ ಇಲ್ಲ. ಈ ಪ್ರಕಾರ ಆ ಏಕದೊಳಗೆ ತನ್ನತನದ ಸ್ವೀಕಾರ ಏನಿದೆ ಅದು ಶುದ್ಧ ಇದೆ. ಆ ಏಕದೊಳಗೆ ತನ್ನತನದ ಸ್ವೀಕಾರ, ಸಂಯೋಗದೊಳಗೆ ಆಕರ್ಷಣೆ ಇಲ್ಲ, ದೇಹದೊಳಗೆ ಏಕತ್ವದ ಅನುಭವ ಇಲ್ಲ, ಕರ್ಮದಿಂದ ಕ್ಷಣ ಕ್ಷಣಕ್ಕೆ ಪ್ರಭಾವಿತ ಆಗ್ತಾ ಇಲ್ಲ, ರಾಗದ ಜೊತೆಗೆ ಯುಕ್ತ ಆಗಿಲ್ಲ. ಅಂಥ ಯಾವ ಸ್ವಭಾವಿದೆ, ಅಂಥ ಯಾವ ತಾನ ಇದ್ದಾನೆ, ಅಂಥ ಯಾವ ಏಕ ಏಕ ಏಕ, ಅದರೊಳಗೆ ಯಾವ ಪರ್ಯಾಯ ವರ್ತಮಾನದ ಜ್ಞಾನ ದರ್ಶನ್ ಅಭೇದತೆಯನ್ನು ಸಾಧಿಸಿದೋ ಅದು ಶುದ್ಧ ಇದೆ. ಅಹಂ ಅನ್ನೋದು ಯಾವುದ್ರೊಳಗ? ಏಕದೊಳಗ. ಅಹಂ ಅನ್ನೋದು ಯಾವುದ್ರೊಳಗ? ಏಕದೊಳಗ. ಏಕದೊಳಗ ಅಹಂ ಆಯಿತು ಅಂತಂದ್ರೆ ಅಶುದ್ಧತೆಗೆ ಅವಕಾಶ ಅಲ್ಲಿ ಇಲ್ಲವೇ ಇಲ್ಲ. ಹಾಗಾದರೆ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ? ಶುದ್ಧ ವಸ್ತುವಿನ ಅನುಭವ ಮಾಡ್ತಾನ, ಚೈತನ್ಯ ವಸ್ತುವಿನ. ಶಬ್ದಶಃ ಮೊದಲಿನ ದಿವಸನೂ ಇದರದ ಚರ್ಚೆ ಆದದ್ದಿತ್ತು. ಅದರ ಸಮ್ಯಕ್ ದೃಷ್ಟಿಯ ಒಂದು ಮುಖ್ಯವಾದಂಥ ಲಕ್ಷಣ ಏನ ಅಂತಂದ್ರೆ ಶುದ್ಧ ವಸ್ತುವಿನ ಅನುಭವ. ಅದಕ್ಕೇನು ಹೇಳಿತು? ಶುದ್ಧ ವಸ್ತುವಿನ ಸನ್ಮುಖ ಇದ್ದಾನೆ, ಶುದ್ಧ ವಸ್ತುವಿನ ನಂಬಿದಾನೆ, ಶುದ್ಧ ವಸ್ತುವಿನ ಜೊತೆಗೆ ಅಭೇದತೆಯ ಅನುಭವ ಯಾವ ಮಾಡ್ತಾನೋ ಅವನು ಸಮ್ಯಕ್ ದೃಷ್ಟಿ ಇದ್ದಾನೆ. ಮಿಥ್ಯಾ ದೃಷ್ಟಿಯಾಗ ಶುದ್ಧ ವಸ್ತುವನ್ನಂತೂ ತಿಳಿಯುವುದಿಲ್ಲ, ಶುದ್ಧ ವಸ್ತುವನ್ನಂತೂ ತಿಳಿಯುವುದಿಲ್ಲ. ಯಾವುದ ಪರದ ಜೊತೆಗೆ ಅಪನತ್ವವನ್ನು ಮನ್ನಿಸಿ ಅಶುದ್ಧ ಆಗಿದೆಯೋ, ತನ್ನತನವನ್ನು ಕಳ್ಕೊಂಡಿದೆಯೋ ಅಂಥ ಸ್ಥೂಲ ಪರ್ಯಾಯ, ಸಮಯದಲ್ಲ ಅದು, ಸ್ಥೂಲ ಕ್ಷಯೋಕ್ಷಮ ಜ್ಞಾನದ ಹಿಡಿತಕ್ಕೆ ಬರುವಂಥ ಸ್ಥೂಲ ಪರ್ಯಾಯದೊಳಗೆ ಏನು ಮನ್ನಿಸ್ತಾ ಇದ್ದಾನೆ? ವಸ್ತು ಅರ್ಥಾತ್ ನಾನು ಅನ್ಬೇಕಾದ್ರೆ ನಾನು ಅನ್ನುವಂಥದ್ದು ಉಳಿಬೇಕೆನ್ಬೇಡ್ರಿ. ನಾನು ಅಂಥೇಳಿ ಯಾವುದ್ರೊಳಗೆ ನಮಗೆ ಸ್ಥಾಪನೆ ಮಾಡುವುದಿದೆ, ಅನುಭವ ಮಾಡುವುದಿದೆ, ಅದು ಇರುವಂಥದ್ದು ಬೇಕೇನ ನಾಶ ಆಗುವಂಥದ್ದು ಬೇಕ್ರಿ? ಇರುವಂಥದ್ದು ಬೇಕು. ಈ ಸಮಯದೊಳಗೆ ನಾನು ಒಂದು ಮರು ಸಮಯದೊಳಗೆ ಇರಲೇ ಇಲ್ಲ ಅಂತಂದ್ರೆ ಆ ನಾನು ಅನ್ನುವಿಕೆಗೆ ಯಾವ ಅರ್ಥನೂ ಇಲ್ಲ. ಅದ್ಭುತ ಮಾತು. ಒಂದು ಸಮ್ಯಕ್ ದೃಷ್ಟಿ ಜೀವ ಶುದ್ಧ ಚೈತನ್ಯ ವಸ್ತುವಿನ ಅನುಭವ ಮಾಡ್ತಾನೆ. ವಸ್ತುವಿನ ವಾಸ್ತವ್ಯ ಮೂರು ಕಾಲದಲ್ಲಿಯೂ ಇದೆ. ವಸ್ತುವಿನ ವಾಸ್ತವ್ಯ ಅರ್ಥಾತ್ ಇರುವಿಕೆ ಮೂರು ಕಾಲದಲ್ಲೂ ಇದೆ. ಆ ವಸ್ತುವನ್ನು ಮೂರು ಕಾಲದಲ್ಲೂ ಇರುವಂಥ, ಮೂರು ಕಾಲದಲ್ಲೂ ಏಕರೂಪದಿಂದ ಇರುವಂಥ ಯಾವ ವಸ್ತು ಇದೆಯೋ ಅದು ನಿಯಮದಿಂದ ಅದರ ಸನ್ಮುಖ ಆಗ್ತಾ ಇದ್ದ ಹಾಗೆ ದ್ರವ್ಯದೊಳಗೆ, ಗುಣದೊಳಗೆ, ಪರ್ಯಾಯದೊಳಗೆ ಅಶುದ್ಧಿ ಇಲ್ಲವೇ ಇಲ್ಲ. ಅದರ ಸನ್ಮುಖ ಆಗ್ತಾ ಇದ್ದ ಹಾಗೆ, ಅದನ್ನು ನಂಬುತ್ತಾ ಇದ್ದ ಹಾಗೆ, ಅದರದ ಸಂವೇದನ ಆಗ್ತಾ ಇದ್ದ ಹಾಗೆ ಅವನಲ್ಲೇ ಅಶುದ್ಧತೆ ದ್ರವ್ಯದೊಳಗನೂ ಇಲ್ಲ, ಗುಣದೊಳಗನೂ ಇಲ್ಲ, ಪರ್ಯಾಯದೊಳಗನೂ ಇಲ್ಲ. ಹಾಗಾದ್ರೆ ಅಂಥ ಯಾವ ಶುದ್ಧ ವಸ್ತುವಿನ ಅನುಭವ ಮಾಡ್ತಾನೋ ಅವನನ್ನು ಸಮ್ಯಕ್ ದೃಷ್ಟಿಗೆ ಆ ಶುದ್ಧ ವಸ್ತುವಿನ ಪರಿಚಯ ಅಂತೂ ಇಲ್ಲ. ಏನು ಮಾಡಿದ್ರೂ ಮಿಥ್ಯಾ ದೃಷ್ಟಿ. ಒಂದು ವಾಕ್ಯದೊಳಗೆ ಏನು ಮಾಡಿದ್ರೂ ಏನು ಶುದ್ಧ ವಸ್ತುವಿನ ಪರಿಚಯ ಅಂತೂ ಇಲ್ಲ. ಈ ಮೊದಲ ಹೇಳಿದ ಪ್ರಕಾರ ವಸ್ತು ಶುದ್ಧ ಒಂದೇ ಇದೆ, ಅದುವೇ ನಿಜಾತ್ಮ, ನಿಜ ದ್ರವ್ಯ, ನಿಜ ತತ್ವ, ನಿಜ ಅರ್ಥಾತ್ ತಾನು. ಲೋಕದೊಳಗೆ ಶುದ್ಧ ಅರೆ ಬೇಡ ಅಂಥೇಳಿ ಹೇಳ್ತು ಚರ್ಚೆ ಮಾಡೋದ, ಆದ್ರೂ ಕೂಡ ಒಂದು ಸ್ವಲ್ಪ ಸ್ಪಷ್ಟ ಆಗಬೇಕ್ರಲ್ಲ. ಅರ್ಹಂತರೇನದರು ಶುದ್ಧ ಅದರೇನ್ರಿ?
ಇದೇ ಇದೆ. ಅರಹಂತರ ಶುದ್ಧ ಅದಾರೇನ? ಸಿದ್ಧರ ಸಿದ್ಧರ ಅನಂತ ಸಿದ್ಧರ ಶುದ್ಧ ಅದಾರೇನಿಲ್ರಿ? ಯಾಕೆಂತಂದ್ರೆ ಅದು ಶುದ್ಧ ಪರ್ಯಾಯ ಐತಿ. ಅನಾದಿ ಕಾಲದಿಂದ ಹಾಗೆ ಇರಲಿಲ್ಲ ಅದ ಆ ಜೀವದಲ್ಲಿ. ಮತ್ತು ಆ ಜೀವದ ಯಾವ ತ್ರಿಕಾಲಿ ಶುದ್ಧ ಸ್ವಭಾವ ಇದೆಯಲ್ಲ ಆ ಜೀವದ, ಅದರಿಂದ ನನಗೆ ಯಾವ ಪ್ರಯೋಜನ ಆಗುವುದಿಲ್ಲ. ನನಗದರ ಆಶ್ರಯ ಮಾಡಲಿಕ್ಕೆ ಬರುವುದನ್ನೇ ಇಲ್ಲ. ಎಂಥ ವ್ಯವಸ್ಥೆ ವಸ್ತುವಿಲ್ಲ. ಲೋಕದೊಳಗೆ ಅನಂತ ಆತ್ಮರುಗಳು ಬದ್ಧ ಇರುವಂಥವ್ರು ಮತ್ತು ಸಿದ್ಧ ಆಗಿರುವಂಥವ್ರು ಎಲ್ಲರೂ ವಸ್ತು ಸಾಪೇಕ್ಷ ಶುದ್ಧ 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 ಏಕರೂಪನ ಇದ್ರೂ ಕೂಡ ನನಗೆ ಆಶ್ರಯ ಅವ್ರದ್ದು ಯಾರ್ದು ಸಿಕ್ಕೋದಿಲ್ಲ. ಬದ್ಧ ಜೀವದ್ದನೂ ಇಲ್ಲ, ಶುದ್ಧ ಜೀವದ್ದನೂ ಇಲ್ಲ. ಯಾರ್ದು ಆಶ್ರಯ ಮಾಡೋದ? ನನಗೆ ಆಶ್ರಯ ಅವ್ರದ್ದು ಯಾರ್ದು ಸಿಕ್ಕೋದನ್ನ ಸಾಧ್ಯ ಇಲ್ಲ. ಅವರು ನನ್ನನ್ನು ತಮ್ಮ ಆಶ್ರಯದೊಳಗೆ ತಗೊಳ್ಳೋದು ಸಾಧ್ಯ ಇಲ್ಲ. ಯಾರು ಶುದ್ಧ ಆಗಿದ್ದಾರೆ, ಕೃತಕೃತ್ಯ ಆಗಿದ್ದಾರೆ, ಪರ್ಯಾಯದೊಳಗೆ ಪರಮಶುದ್ಧಿ ಪ್ರಗಟ ಆಗಿದೆ, ಅವರೇ ಇನ್ನೊಬ್ಬರನ್ನ ತಮ್ಮ ಆಶ್ರಯಕ್ಕೆ ತಗೊಳ್ಳೋ ಸಾಧ್ಯ ಇಲ್ಲ ಅಂದಮೇಲೆ ಯಾರು ಸ್ವಯಂ ಬಂಧದರು ಅವರು ನಮ್ಮನ್ನು ಆಶ್ರಯದೊಳಗೆ ತಗೊಳ್ಳೋದು ಹೇಗೆ ಸಾಧ್ಯ? ಹಾಗಾದ್ರೆ ಅರಹಂತೆ ಶರಣಂ ಪವಜ್ಜಾಮಿ, ಸಿದ್ಧೇ ಶರಣಂ ಪವಜ್ಜಾಮಿ, ಸಾಹು ಶರಣಂ ಪವಜ್ಜಾಮಿ, ಕೇವಲ ಪಂಡತಂ ಧಮ್ಮಂ ಶರಣಂ ಪವಜ್ಜಾಮಿ. ಇದೇನಿದೆ ಇವು ಶಬ್ದ ಸಾಪೇಕ್ಷ ಅರ್ಥ ಏನಿದೆ ಅಲ್ಲ, ಇದು ವ್ಯವಹಾರ ಇದೆ. ಅರಹಂತರ ನನಗ ಆಶ್ರಯ ಕೊಡೋದು ಸಾಧ್ಯ ಇಲ್ಲ. ನಾನು ಅರಹಂತರ ಆಶ್ರಯ ತಗೊಂಡು ಕೃತಾರ್ಥ ಆಗೋ ಸಾಧ್ಯ ಇಲ್ಲ. ಇವು ಶಬ್ದ ಸಾಪೇಕ್ಷನ ಸತ್ಯದವು ಅಂಥೇಳಿ ಅದು ವ್ಯವಹಾರದಿಂದ ಸತ್ಯ. ಹಾಗಾದ್ರೆ ಅರಹಂತೆ ಶರಣಂ ಅರ್ಥಾತ್ ಅರಹಂತರು ಯಾವುದರ ಆಶ್ರಯ ತಗೊಂಡಿದ್ದಾರೋ ಅದುವೇ ನನಗೆ ಆಶ್ರಯ. ಸಿದ್ಧರ ಯಾವುದರ ಆಶ್ರಯ ತಗೊಂಡಿದ್ದಾರೆ ಅದುವೇ ನನಗೆ ಆಶ್ರಯಭೂತ ಇದೆ. ಸಾಧುಗಳು ಯಾರ ಆಶ್ರಯ ತಗೊಂಡಿದ್ದಾರೋ ಅದುವೇ ನನಗೆ ಆಶ್ರಯ. ಆದ್ರೆ ಅವರ ಆತ್ಮನ ಆಶ್ರಯ ತಗೊಂಡಿದ್ದಾರೆ. ಇಲ್ಲಿ ಕೂಡ ಶಬ್ದ ಸಾಲುವುದಿಲ್ರಿ. ಅರ್ಥವನ್ನು ಪ್ರಕಟ ಮಾಡುವ ಸಲುವಾಗಿ ಶಬ್ದ ಅತ್ಯಂತ ದುರ್ಬಲ ಆಗ್ತಿದೆ. ಅರಹಂತೆ ಶರಣಂ ಪವಜ್ಜಾಮಿದೊಳಗ ಅರಹಂತರ ಯಾವುದರ ಆಶ್ರಯ ತಗೊಂಡಿದ್ದಾರೋ ಅದುವೇ ನನಗೆ ಆಶ್ರಯ ಇದೆ ಅಂದ್ರೆ ಅರಹಂತರ ತಮ್ಮ ಆತ್ಮನ ಆಶ್ರಯ ತಗೊಂಡಿದ್ದಾರೆ. ಅವರ ಆತ್ಮನ ಆಶ್ರಯ ನನಗೆ ಬರ್ತಿದೆ ಅಂದ್ರೆ ಇಲ್ಲ. ಹಾಗಾದ್ರೆ ಅಲ್ಲಿ ಶಬ್ದ ಏನಾಯಿತು? ವ್ಯವಹಾರದಿಂದ ಕೂಡ ವಸ್ತುವಿನ ಸ್ವರೂಪವನ್ನು ಪ್ರತಿಪಾದನೆ ಮಾಡುವುದರಲ್ಲಿ ಅಸಮರ್ಥ ಆಯ್ತ್ರಿ, ಅಲ್ಲ ಅಶಕ್ತ ಆಯ್ತು. ಹಾಗಾದ್ರೆ ಅರಹಂತರ ಮಾತ್ರ ನನಗ ಲೋಕದೊಳಗ ಆಶ್ರಯಭೂತ ಇದ್ದಾರೆ. ಕೇವಲ ಶುದ್ಧರ, ಕೇವಲ ಸಾಧುಗಳ, ಕೇವಲ ಪ್ರಣೀತ ಧರ್ಮ ನನಗೆ ಆಶ್ರಯಭೂತ ಇದೆ ಅನ್ನುವ ವಚನಗಳೇನದವು ಅವು ಕೇವಲ ಶಬ್ದ ಸಾಪೇಕ್ಷ ಸತ್ಯ ಅರ್ಥಾತ್ ವ್ಯವಹಾರದ ಉಪಚಾರದವ್ರೆ. ತಿಳಿತೇನ್ರಿ? ವ್ಯವಹಾರದ ಉಪಚಾರ ಮಾಡಿದ್ದಿದೆ. ಯಾವುದರದ? ವ್ಯವಹಾರದ. ಇನ್ನು ಮುಂದೆ ಎರಡನೇ ಹಂತದೊಳಗ ಅರಹಂತರ ಯಾವುದರ ಆಶ್ರಯ ತಗೊಂಡಿದ್ದಾರೆ ಅದುವೇ ನನಗೆ ಆಶ್ರಯಭೂತ ಇದೆ ಅನ್ನುವುದರೊಳಗ ವ್ಯವಹಾರ ಇದೆ ರೀ. ಯಾಕೆ ಅಂತಂದ್ರೆ ಅವರು ಯಾವ ಪ್ರಕಾರ ತಮ್ಮ ಆತ್ಮನ ಆಶ್ರಯ ತಗೊಂಡಿದ್ದಾರೆ ಹಾಗೆ ನನಗೂ ಕೂಡ ಈ ಲೋಕದೊಳಗೆ ಬೇರೆ ಯಾವುದು ಆಶ್ರಯಭೂತ ಇಲ್ಲ. ನನಗೆ ನನ್ನ ಆತ್ಮನೇ ಆಶ್ರಯಭೂತ ಇದ್ದಾನೆ. ಹೀಗೆ ಯಾವಾಗ ತಿಳಿತೇನೆ ಆವಾಗ ಅದು ವ್ಯವಹಾರ. ಲೋಕದೊಳಗೆ ಅರಹಂತರ ಸಿದ್ಧರ ಆಶ್ರಯ ತಗೊಳ್ಳಿಲ್ಲ, ಅವರು ಕೃತಕೃತ್ಯ ಆಗಿದಾರಲ್ಲ. ಬೇರೆ ತಮಗಿಂತ ಮೊದಲ ಆಗಿರುವಂಥ ಅರ್ಥಾತ್ ಮಹಾವೀರ ಸ್ವಾಮಿ, ಪಾರ್ಶ್ವನಾಥ ಸ್ವಾಮಿ ಆಶ್ರಯ ತಗೊಂಡಿಲ್ಲ. ಹಾಗಾದ್ರೆ ಲೋಕದೊಳಗ
ಅರಹಂತರ ಯಾವ ಪ್ರಕಾರ ಪರಪದಾರ್ಥ, ಯಾವುದೇ ಶುದ್ಧ ಅಶುದ್ಧ ಪರಿಪೂರ್ಣ ಅಪೂರ್ಣ ಯಾವುದೇ ವಸ್ತುವಿನ ಆಶ್ರಯವನ್ನ, ಜಡ ಚೇತನ ಯಾವುದೇ ವಸ್ತುವಿನ ಆಶ್ರಯವನ್ನ ಈ ಪ್ರಗಟ ಅರಹಂತರ ತಗೊಂಡಿಲ್ಲ ಅಂದಮೇಲೆ ನನಗೂ ಕೂಡ ಅವರು ಯಾವ ಶುದ್ಧಾತ್ಮನ ಆಶ್ರಯ ನಿಜಾತ್ಮನ ಆಶ್ರಯ ತಗೊಂಡಿದ್ದರು, ಏಕ ಸ್ವಭಾವದ ಆಶ್ರಯ ತಗೊಂಡಿದ್ದರೋ ಅದೇ ನನಗೂ ಕೂಡ ಆಶ್ರಯಭೂತ ಇದೆ. ಅದರಿಂದ ನನ್ನ ಕಾರ್ಯ ಆಗೋದಿದೆ, ಅದರಿಂದ ನನ್ನ ಭವಭ್ರಮಣ ನಿಲ್ಲೋದಿದೆ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಮತ್ತೊಂದು ಕಡೆ. ಈ ಪ್ರಕಾರ ಕರ್ಮದ ಜೊತೆಗೆ ಕರ್ಮದ ಕಾರಣದಿಂದ ಕೊಂಡೊಯ್ಯುವಂಥ, ಕರ್ಮದ ಕಾರಣದಿಂದ ಅನುಭವಿಸಲೇಬೇಕಾದಂಥ ಗತಿ ಮತ್ತು ಗತಿಗಳ ದುಃಖದಿಂದ ನನಗೆ ಬಿಡುಗಡೆ ಹೊಂದೋದಾಯಿತು ಅಂತಂದ್ರೆ ನಾನು ಅರಹಂತರ ಆಗ ನಿಜಾತ್ಮನಾಶ್ರಯ ತಗೊಂಡ್ರು ಹಾಗೆ ನನಗೆ ನನ್ನ ಆತ್ಮನಾಶ್ರಯವೇ ಆಶ್ರಯವೇ ಆಶ್ರಯವೇ ಇದೆ, ಬೇರೆ ಯಾವುದರದ್ದು ಆಶ್ರಯ ಇಲ್ಲ. ಇನ್ನು ಅರಹಂತರದ ಹೇಳಿದ ನಂತರ ಮತ್ತೆ ಸಿದ್ಧರದ ಹೇಳೋದೇನು ಅವಶ್ಯಕತೆ ಇದೆ? ಅವ್ರು ನಮಗೆ ಕಾಣೋದು ಇಲ್ಲ, ಏನು ಅವಶ್ಯಕ ಇದೆ? ಅರಹಂತರದ ಹೇಳಿದ ನಂತರ ಆಯ್ತಲ್ಲ, ಮತ್ತೆ ಸಿದ್ಧರ್ದ ಯಾಕೆ ಹೇಳೋದು ಇದೆ? ಇದೆಲ್ಲ ತಥ್ಯ ಇದೇನಿಲ್ರಿ. ಅರಹಂತರು ಪ್ರಗಟ ಇದ್ದಾರೆ, ಮಧ್ಯಲೋಕದೊಳಗೆ ಇದ್ದಾರೆ, ಮೂರು ಗತಿಗಳ ಜೀವರುಗಳಿಗೆ ಗಮ್ಯ ಇದ್ದಾರೆ. ಅವರ ಹೇಳಿದ ನಂತರ ಮುಗಿತಲ್ಲ, ಯಾರಿಗೆ ಕಾಣುವುದನೇ ಇಲ್ಲ. ಈ ಲೋಕದೊಳಗೆ ಇಲ್ಲವೇ ಇಲ್ಲ, ಲೋಕದ ಅಗ್ರಭಾಗದೊಳಗ ಇಂದ್ರಿಯ ಜ್ಞಾನದಿಂದ ಗೋಚರವೇ ಇಲ್ಲ. ಅವ್ರದ್ದು ಮತ ಹೇಳೋದು ಅವಶ್ಯಕ ಏನಿತ್ತು? ತಿಳಿತಿದೆ ಏನ್ರಿ? ಪ್ರಶ್ನೆ ತಿಳಿದ್ರೆ ಸಾಕ್ರೆ, ಉತ್ತರ ತಿಳಿದ್ರೆ ಬಹಳ ಧನ್ಯ. ಧ್ಯಾನ ಮಾಡ್ತಾರ. ಅರಹಂತರ ಆಶ್ರಯದ ತಿಳಿತೇನ್ರಿ ಸ್ವರೂಪ? ಅರೇ, ಮೂರು ಲೋಕದಿಂದ ವಂದಿತ ಇದ್ರನು 100 ಜನ ಇಂದ್ರರುಗಳ ನತಮಸ್ತಕ ಇರುವಂಥ ಪರಿಸ್ಥಿತಿಯೊಳಗೂ ಕೂಡ ಅವರ ಲೋಕದೊಳಗೆ ಯಾವುದರದು ಆಶ್ರಯ ತಗೊಂಡಿಲ್ಲ. ಓರ್ವ ನಿಜಾತ್ಮ ಏಕ 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 ಸ್ವಭಾವಿಯಾದಂಥ ಅರೂಪಿ ಚಿನ್ಮಾತ್ರ ಸ್ವರೂಪದ ಆತ್ಮನಾಶ್ರಯ ತಗೊಂಡಿದ್ದಾರೆ. ಅಂದಮೇಲೆ ಅರೆ, ಅವರು ಇಂದ್ರನಿಂದ ಪ್ರಸನ್ನ ಇಲ್ಲ, ಅವರು ಚಕ್ರವರ್ತಿಯಿಂದ ಪ್ರಸನ್ನ ಇಲ್ಲ, ಅವರು ಮುನಿವೃಂದದಿಂದ ಪ್ರಸನ್ನ ಇಲ್ಲ. ಅರೆ, ತಿರಿಯಂಚುಗಳು ಕೂಡ ತಮ್ಮ ಪರ್ಯಾಯಗತ ಸ್ವಭಾವವನ್ನು ಬಿಟ್ಟು ಇಲ್ಲಿ ನತಮಸ್ತಕ ಕೂತಿದ್ದಾವೆ ನಮ್ರ ಭಾವದಿಂದ, ಅದರಿಂದ ಪ್ರಸನ್ನ ಇಲ್ಲ. ಅವರು ಓರ್ವ ಏಕ ಸ್ವಭಾವದ ಆತ್ಮನದೇ ಆಶ್ರಯ ಮಾಡಿದ್ದಾರೆ. ಅದರಿಂದ ನನಗೆ ಯಾವ ಪುಣ್ಯೋದಯದೊಳಗೆ ಪ್ರಸನ್ನಾಗಿ ಅದರ ಆಶ್ರಯ ಮಾಡುವ ಅವಶ್ಯಕತೆ ಇಲ್ಲ. ಪಾಪದ ಉದಯದ ಸಾಮಗ್ರಿಯ ಆಶ್ರಯ ಅಂತೂ ಯಾರೂ ಮಾಡೋದನ್ನೇ ಇಲ್ಲರಲ್ಲ. ಪಾಪೋದಯದಿಂದ ಯಾವ ಉಪಲಬ್ಧ ಇದ್ದಾವೆ ಸಾಮಗ್ರಿ, ಅದರ ಆಶ್ರಯ ಅಂತೂ ಯಾವ ಮೂಢ ಮನುಷ್ಯ ಕೂಡ ಮಾಡುವುದಿಲ್ಲ. ಇಲ್ಲಿ ಆಶ್ರಯ ಶಬ್ದದ ಅರ್ಥ ಏನಿದೆ ರೀ? ಆಶ್ರಯ ಶಬ್ದದ ಅರ್ಥ ಇಷ್ಟ ಇದೆ. ಪುಣ್ಯದಿಂದ ಯಾವ ವೈಭವ ಕಾಣಿಸ್ತಿದೆಯಲ್ಲ, ಯಾವ ದೊಡ್ಡಸ್ತನ ಕಾಣಿಸ್ತಿದೆಯಲ್ಲ, ಯಾವ ಉನ್ನತ ದಶ ಕಾಣಿಸ್ತಿದೆಯಲ್ಲ, ಆ ದಶ ಪ್ರಸನ್ನಾಗಿ ನಿಂತುಕೊಳ್ಳುವಂಥದ್ದು ಇಲ್ಲ. ಯಾವುದು ಕಾಣುವುದಿಲ್ಲಲ್ಲ, ಬರೀ ಅವ್ಯಕ್ತ ನಿಸ್ತರಂಗ ಯಾವುದು ಚೈತನ್ಯ 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 ಏಕರೂಪ ಇದೆಯಲ್ಲ, ಅದೊಂದೇ ಆಶ್ರಯಭೂತ ಇದೆ. ಹೀಗೆ ಅವರ ಅದರದೇ ಆಶ್ರಯ ತಕ್ಕೊಂಡಿರುವುದರಿಂದ ನಾನು ಯಾವ ಪುಣ್ಯದಿಂದ ಅನುಕೂಲ ಪುತ್ರನಿಂದ ಪ್ರಸನ್ನ ಆಗಿ ಅವನ ಆಶ್ರಯ ಉಳಿಯುವ ಅವಶ್ಯಕತೆ ಇಲ್ಲ. ಆಶ್ರಯ ಶಬ್ದದ ಅರ್ಥ ಏನ? ಯಾವ ಪರಪದಾರ್ಥದಿಂದ ತೃಪ್ತ ಅಥವಾ ಪ್ರಸನ್ನ ಆಗಿ ಅಲ್ಲಿ ನಿಂತುಕೊಳ್ಳೋದು. ತಿಳಿತಂದ್ರೆ ಆಶ್ರಯದ ಅರ್ಥ ಏನ? ಯಾವುದು ಎಂಥದ್ದು ಶ್ರೇಷ್ಠ ಉನ್ನತ ದೊಡ್ಡ ಪದವಿ ಇದ್ರೂ, ಪದವಿ ಪ್ರಾಪ್ತ ಆದ್ರೂ ಕೂಡ ಅದರೊಳಗೆ ಸಂತುಷ್ಟಾಗಿ ನಿಂತುಕೊಳ್ಳೋದು, ಅರ್ಥಾತ್ ಆಶ್ರಯ. ಅದನ್ನು ಆಶ್ರಯ ತಗೊಂಡ ಹಾಗೆ ಆಯಿತು. ಹಾಗಾದ್ರೆ ಅರಹಂತರ 100 ಜನ ಇಂದ್ರರು ವಂದಿಸ್ತಾ ಇದ್ರನು. ಮತ್ತೊಂದು ಸಲ ಹೇಳ್ತೇನೆ, ಚಕ್ರವರ್ತಿ
ನತಮಸ್ತಕ ಇದ್ರನು. ಅರೆ ಕ್ರೂರ ಮೃಗಗಳ ತನ್ನ ಪರ್ಯಾಯಗತ ಸ್ವಭಾವವನ್ನು ಬಿಟ್ಟುಕೊಂಡ ವಿನಮ್ರ ರೂಪದಿಂದ ಅಲ್ಲಿ ಬಂದು ಕೂತಿದ್ರನು. ಧನ್ಯದೆ ನನ್ನ ಜೀವನ. ಮುನಿವೃಂದ ಇದೆ, ಅರ್ಜಿಕೆಯರಿದ್ದಾರೆ, ದೇವದೇವಿಯರಿದ್ದಾರೆ. ನಿರಂತರ ಭೋಗದೊಳಗ ತನ್ಮಯ ಇರುವಂಥ, ಲುಬ್ಧ ಇರುವಂಥ ಜೀವಗಳೆಲ್ಲ ಭೋಗ ಬಿಟ್ಟು ನನ್ನ ಹತ್ರ ಬಂದಿದ್ದಾವೆ, ವಸ್ತು ಸ್ವರೂಪವನ್ನು ಆಲಿಸ್ತಾ ಇದ್ದಾವೆ ಅನ್ನುವುದರ ಕುರಿತು ಅವರಿಗೆ ಸ್ವಲ್ಪ ಕೂಡ ಸಂತುಷ್ಟ ಪ್ರಸನ್ನತೆಯ ಕಾರಣ ಇಲ್ಲ. ಅರ್ಥಾತ್ ಅವರವ್ದು ಯಾವುದ್ರದ್ದು ಆಶ್ರಯ ತಗೊಂಡಿಲ್ಲ. ನಾವು ತಕ್ಷಣ ಬರಲೇ ಸ್ವಲ್ಪ ನಿಮ್ದು ಏನು ಬೇಕಾಗೈತಿ, ಸಲಹೆ, ನಿಮ್ಮದು ಒಂದಿಷ್ಟು ಸೂಚನೆ, ಮಾರ್ಗದರ್ಶನ ಬೇಕಾಗಿತ್ತು. ಒಂದು ಸ್ವಲ್ಪ ಬರಲೇ ಅಂದ ಕೂಡಲೇ ನಾವು ಓಡಿ ಹೋಗ್ತೇವೆ. ಇಷ್ಟು ಅನುಭವ ಇದೆ. ಅರೆ ಈ ಕಾಲದೊಳಗೆ ಅದಿಲ್ಲ, ಆ ಮಾತು ಬೇಡ ಇಲ್ಲಿ. ಅಂದರೆ ಯಾರಾದರೂ ನಮ್ಮನ್ನು ಆಶ್ರಯಿಸಿ ಅಥವಾ ನಮ್ಮನ್ನು ನಂಬಿ ಅಥವಾ ನಮ್ಮನ್ನು ದೊಡ್ಡವರು ಅಂಥೇಳಿ ತಿಳಿತಾ ಇದ್ದಾರೆ ಅಂದ ನಂತರ ನಾವು ಅವ್ರ ಕೆಳಗೆ ಸಣ್ಣವರಾಗ್ತೇವೆ ಅಥವಾ ಇಲ್ರಿ. ಅರೆ ನಮ್ಮನ್ನು ಯಾರು ದೊಡ್ಡವ್ರಂಥೇಳಿ ತಿಳಿತೇವೆ ಅವರ ಕುರಿತು ಅವರ ಆಶ್ರಯ ಮಾಡೋ ಅವರಿಂದ ಪ್ರಸನ್ನ ಆಗೋದು ಅರ್ಥಾತ್ ಅವರಿಗಿಂತ ಕೆಳಗ. ಭಾಳ ವಿಚಿತ್ರ ಮಾತಿದೆ ಮನೋವಿಜ್ಞಾನ ಈ ಜೀವಂತ. ಅರ್ಹಂತೆ ಶರಣಂ ಪವಜ್ಜಾಮಿದಾಗ ಇದೆಲ್ಲ ಇದೆ. ಏನು ಹೇಳಿತು? ಕ್ರೂರ ಮೃಗಗಳು ಬಂದು ಕೂತಿದ್ದವು. ಅದು ಯಾರ ಮಹಿಮೆಯಿಂದ? ನನ್ನ ಮಹಿಮೆಯಿಂದ. ಅರ್ಹಂತರ ಮಹಿಮೆಯಿಂದ ಹೌದು ಅಥವಾ ಅಲ್ರಿ? ಅರೆ ನಾನು ಈ ಕ್ರೂರ ಮೃಗಗಳ ಒಂದನ್ನು ಒಂದು ನೋಡಿದ ಹಾವು ಮುಂಗುಲಿ ಅವು ಹೇಗದವ್ರಿ? ಬದ್ಧ ವಿರೋಧಿ ಅದಾವ. ಆದ್ರೂ ಕೂಡ ಅವು ತಮ್ಮ ವಿರೋಧವನ್ನು ಬಿಟ್ಟುಕೊಟ್ಟ ಶಾಂತಿಯಿಂದ ನಮ್ರತೆಯಿಂದ ಕೂಡ ಇನ್ನು ನನಗೇನು ಬೇಕಾಗಿದೆ? ಮಕ್ಕಳ ಎಲ್ಲರದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಎಲ್ಲರೂ ತಮ್ಮಷ್ಟಕ್ಕೆ ತಾವು ನನ್ನ ಮಾತನ್ನು ಮೀರ್ದನ ನನಗೆ ಗೌರವ ಕೊಡ್ತಾ ಯಾವುದೋ ಪ್ರಕಾರ ತಕರಾರು ಮಾಡ್ದನ 4 ಜನ 5 ಜನ ಮಕ್ಕಳ ಸಂತೋಷದಿಂದಿದ್ದಾರೆ. ಇನ್ನು ನನಗೇನು ಬೇಕಾಗಿದೆ ಅಂತಾನೋ ಅಥವಾ ಇಲ್ರಿ? ಪರಿವಾರದ ಪ್ರಮುಖ ಪುರುಷ, ಹಿರಿಯ ಪುರುಷ ತೃಪ್ತದನ್, ಅರ್ಥಾತ್ ಅದರ ಆಶ್ರಯ ಮಾಡಿದಂತೆ. ತಿಳಿತೇನ್ರಿ? ಹಾಗಾದ್ರೆ ಈ ಅರ್ಹಂತ ಪ್ರಭು ಅರೇ ಮಹಿಮಾ ಬರ್ಬೇಕ್ರೆ 100 ಜನ ಇಂದ್ರರಿಂದ ಒಂದಿತ್ತು ಮುನಿ ವೃಂದದಿಂದ ಸುತ್ತುವರೆದವರಿದ್ದಾರೆ, ದೇವ ದೇವಿಯರು. ಅರೇ ಶಬ್ದ ಏನೋ ಹೇಳೋದಾಯ್ತು. ಉಚ್ಚ ಕುಲದ ರಾಜಕುಮಾರಿಯರ ನಿಮ್ಮ ಸೇವೆ ಮಾಡಲಿಕ್ಕೆ ಬಂದರು ಅಂತಂದ್ರೆ ನೀವು ಸಂತುಷ್ಟ ಇರೋರೇನಿಲ್ರಿ? ಇರೋರು ಅಥವಾ ಇನ್ನೇನಿದೆ ಹೇಳ್ರಲ್ಲ ಅಂಥೇಳಿ ಕೈ ಜೋಡಿಸಿ ರಾಜಕುಮಾರಿಯರು ಸುಂದರ ನೋಡಿದರ ನೆಲಕ್ಕೆ ಕಾಲಿಟ್ರ ಮಾಶ ಹೋಗುವಂಥವ್ರು ಅವರು ಬಂದ ಕೈ ಮುಗಿದ ಏನು ಹೇಳ್ರಲ್ಲ, ಆಜ್ಞೆ ಏನು ಕೆಲಸ ಇದೆ ಹೇಳ್ರಲ್ಲ ಅಂಥೇಳಿ ನಿಂತರು ಅಂತಂದ್ರೆ ನಿಮ್ಗೆ ತೃಪ್ತಿ ಅನಿಸ್ತೆ? ನನ್ನ ಜೀವನ ಸಾರ್ಥಕ ಆಯಿತು ಅನ್ನಿಸ್ತಿದೇನಿಲ್ರಿ? ಕಮಿಪನ ಆಯಿತು. ಅದು ಮುಂದಿನ ಮಾತು. ಕಮಿಪನ ಆಯ್ತು ಅರ್ಥಾತ್ ಆಶ್ರಯ. ಅವರ ಆಶ್ರಯದಿಂದ ನನ್ನ ಸಂತೋಷ, ಅವರಿಂದ ನನಗೆ ಆನಂದ, ಅವರಿಂದ ನನ್ನ ಜೀವನ ಧನ್ಯ ಅಂಥೇಳಿ ನೋಡ್ರಿ. ಹೆಜ್ಜೆ ಹೆಜ್ಜೆಗೆ ಸಮ್ಯಕ್ ದೃಷ್ಟಿ ಮಹಾಪುರುಷ ಏನು ಹೇಳಿದ? ತೀರ್ಥಂಕರ ನಾಮ ಕರ್ಮದ ಬಂಧ ಎಲ್ಲೇ ಆಗ್ತಿದೆ ಆ ಭಾವದಿಂದ ಕೂಡ ಸಮ್ಯಕ್ ದೃಷ್ಟಿ ಜೀವ ಸಂತುಷ್ಟ ಇಲ್ಲ. ಹಾಗಾದರೆ ತೀರ್ಥಂಕರ ಕರ್ಮದ ಪ್ರತ್ಯಕ್ಷ ಉದಯ ಬಂದದ್ದು 3 ಲೋಕದೊಳಗೆ ಈ ಪ್ರಕಾರದ್ದೆಲ್ಲ ಕೋಲಾಹಲ ಮಾಡ್ತಾ ಇದೆ. ಅವರು ಅದರಲ್ಲೇ ಸಂತುಷ್ಟ ಅದರಲ್ರೇ? ಇಲ್ಲ. ಅದರ ಆಶ್ರಯ ತಗೊಂಡಿದ್ದಾರೇನ? ಇಲ್ಲ. ಹಾಗಾದ್ರೆ ಅವರೇ ಅದರ ಆಶ್ರಯ ತಗೊಂಡಿಲ್ಲ ಅಂದಮೇಲೆ ನನ್ನ ಪುಣ್ಯ ಎಂಥದ್ದ? ಅತ್ಯಂತ ತುಚ್ಛ. ಈ ಕಡೆ ನೋಡ್ತಾ ಇದ್ದ, ಈ ಕಡೆ ಒಂದು ಸ್ವಲ್ಪ ನೋಡಿ ಬರೋಷ್ಟಿಗೆ ಹೋಗಿರ್ತಿದ್ದೀರಿ. ಅಂಥ ಪುಣ್ಯದೊಳಗೆ ನಾನು ಪ್ರಸನ್ನಾಗಿ ಅದರ ಆಶ್ರಯದಿಂದ ನಾನು ಸುಖಿ ಆಗೋದಾ? ಛೇ ಇದು ನನಗೆ ಶೋಭಾ ಇಲ್ಲ ಅಂಥೇಳಿ ಭಗವಂತರ ಸನ್ನಿಧಿಗೆ, ಅರ್ಹಂತರ ಸನ್ನಿಧಿಗೆ ಬಂದಿರುವಂಥ ಭವ್ಯ ಜೀವ, ಆಸನ್ನ ಭವ್ಯ ಜೀವ ಅರ್ಹಂತೆ ಶರಣಂ ಪವಜ್ಜಾಮಿ ಅಂತಂದ್ರೆ ಅನ್ನುವುದಿಲ್ಲ, ಆಗುತ್ತಾನ್ರಿ. ಏನಾಗ್ತಾನ? ಆತ್ಮನ ಆಶ್ರಯಕ್ಕೆ ಹೋಗುವಂಥ ಪ್ರಯತ್ನ ಮಾಡ್ತಾನೆ.
ಮೂರು ಲೋಕದ ಶ್ರೇಷ್ಠ ಪುರುಷರ ಆಶ್ರಯ ಈ ಓರ್ವ ಅರಹಂತ ಪ್ರಭು ಮಾಡಲಿಲ್ಲ ಅಂದಮೇಲೆ ಇವರ ಆಶ್ರಯವನ್ನು ಮಾಡುವುದರಿಂದ ನನಗೇನಾಗೋದು ಅನ್ನುವ ಮಾತಲ್ಲ. ಅವರೇ ಯಾರ ಆಶ್ರಯ ಮಾಡಿದಾರೋ ಅವ್ರದ್ದೇ ಆಶ್ರಯ ಮಾಡಿದ್ರೆ ಒಳ್ಳೆಯದಲ್ಲ. ಅಕ್ಬರನ ಹತ್ರ ಯಾವನೋ ಒಬ್ಬ ಫಕೀರ ದಾನ ಕೇಳಲಿಕ್ಕೆ ಬಂದಿದ್ರೆ, ಏನೋ ಸಹಾಯ ಕೇಳಲಿಕ್ಕೆ. ಆವಾಗ ಅವ ನಮಾಜ್ ಬಿಡುತ್ತಾ ಇದ್ದ. ಫಕೀರ್ ಅಂದ ಕೂಡಲೇ ಅವ್ರು ಯಾರ ಅಂಗರಕ್ಷಕರಾದ, ಆಯ್ತು ನೀವು ಹೋಗ್ರಿ, ಅವ್ರ ನಮಾಜ್ ಆದ್ಮೇಲೆ ಮಾತಾಡ್ರಿ. ಅವನು ನಮಾಜ್ ಬೇಡ್ತಿದ್ದ. ಏನು ಬೇಡ್ತಿದ್ದ ಅವನು? ಅಲ್ಲಾನೋ ಯಾವ ದೇವನ ಹತ್ರ ಏನು ಬೇಡ್ತಿದ್ದ ಇವ್ ನೋಡಿದ. ಅವನು ಮುಗೀತು, ಇವ್ ಹೊರಟ. ಬರ್ರಿ ಏನ್ ಬೇಕಿತ್ತು? ನೀವೇ ಇನ್ನೊಬ್ಬರ ಹತ್ರ ಕೇಳ್ತಾ ಇದ್ದೀರಂದ್ಮೇಲೆ ಅವ್ರ ಹತ್ರನ ಕೇಳ್ತೇನೆ ನಾನು. ಹೌದು ಅಥವಾ ಇಲ್ರಿ? ಇದು ಕಥೆ ಬರ್ತಿದೆ, ಇದು ನೀತಿ ಕಥೆ ಇದೆ ರೀ. ಇಲ್ಲಂತೂ ಸತ್ಯ ಕಥೆ ಇದೆ. ಅದು ನೀತಿ ಕಲಿಸುವ ಕಥೆ. ಇಲ್ಲಂತೂ ಸತ್ಯ ಸ್ವರೂಪ ಇದೆ ರೀ. ಅರಹಂತರ ಮೂರು ಲೋಕದೊಳಗೆ ಉತ್ಕೃಷ್ಟ ಪುಣ್ಯಶಾಲಿ ಇದ್ರೂ ಕೂಡ ಆ ಪುಣ್ಯದಿಂದ ಅವರ ಪ್ರಸನ್ನ ಇಲ್ಲ, ಅರ್ಥಾತ್ ಪುಣ್ಯದ ಆಶ್ರಯ ಮಾಡಿಲ್ಲ ಅಂದಮೇಲೆ ನನ್ನ ಪುಣ್ಯ ಅವರ ಎದುರಿಗೆ ಏನೇನೂ ಅಲ್ಲ. ಅದರಿಂದ ನಾನು ಸಂತುಷ್ಟಾಗಿ ನಿಂತುಕೊಂಡೋದು, ನನ್ನ ಮಾರ್ಗವನ್ನು ಬಿಟ್ಟು ನಿಂತುಕೊಳ್ಳೋದ, ಇದು ಶೋಭಾ ಇಲ್ಲ. ನನಗೆ ಸಿಕ್ಕಿತ ಮಾರ್ಗ, ನನಗೆ ಸಿಕ್ಕಿತ ಅಂಥೇಳಿ ಭಗವಂತರ ಅರಹಂತರ ಸನ್ನಿಧಿಗೆ ಬಂದಿರುವಂಥ ಓರ್ವ ಆಸನ್ನ ಭವ್ಯ ಜೀವ ಮನೆಗೆ ಮರಳಿ ಬರುವುದಿಲ್ಲ. ನಿನ್ನೆನೆ ಮದುವೆ ಆಗಿದ್ದೇನೆ, ಭವದೇವಂದು ಆಗಿತ್ತೇನಿಲ್ರಿ? ನಿನ್ನೆನೆ ಆಗಿದೆ, ಹೋದ. ಜಂಬೂ ಸ್ವಾಮಿ ಅದತ್ತು ಆಗೋದನ್ನೇ ಇರಲಿಲ್ಲ, ಜಬರ್ದಸ್ತೆ ಮಾಡಿದ್ದಾರೆ. ಅವನದಂತೂ ಮಾತು ಬಿಟ್ಬಿಡೋಣ. ಆದರೆ ಹಿಂದಿನ ಭವದಲ್ಲಿ ಅವಂದೇ ವಿಚಾರ ಮಾಡೋದ್ರೆ ಆಸನ್ನ ಭವಿ ಯಾರಿಗಂತಾರೆ? ಮುಮುಕ್ಷು, ಶುದ್ಧಾಮನಾಯ್. ಇವೆಲ್ಲ ಟೈಟಲ್ ಬೇಕಿಲ್ರಿ. ಮೋಕ್ಷದ ಇಚ್ಛೆ ಎಲ್ಲಿದೆ ನಿನಗೆ? ನನಗೆ ಮೋಕ್ಷದ ಇಚ್ಛೆ ಇದೆ ಅಂತ ಹೇಳಿ ಹೇಳ್ಕೊಳ್ಬೇಕಾಗಿದೆ. ಹೇಳ್ಕೊಳ್ಳಿಕ್ಕೆ ಅವನ ಹತ್ರ ಅವಕಾಶನ ಸಮಯನೇ ಇಲ್ಲ. ಅವ ಮುಮುಕ್ಷು ಅರ್ಥಾತ್ ಮುಕ್ತ ಸ್ವಭಾವದ ಕಡೆಗೆ ಆಕರ್ಷಿತ ಇದ್ದಾನೆ, ಮುಕ್ತ ಸ್ವಭಾವದ ಕಡೆಗೆ ಉದ್ಯಮಶೀಲ ಇದ್ದಾನೆ. ನಾನು ಮುಮುಕ್ಷು ಹೇಳಿ ಅವ ಯಾವಾಗ ಯಾವ ಕಾರಣದಿಂದ ಹೇಳ್ತಾನ್ರಿ? ಅವನಿಗೆ ಸಮಯ ಎಲ್ಲಿದೆ? ಮತ್ತೆ ಬಂತ ಅಲ್ಲೇ ನಾವು ಮೂಲ ಪ್ರಶ್ನೆಗೆ. ಏನು ಪ್ರಶ್ನೆ? ಇಷ್ಟೆಲ್ಲ ಆದ ನಂತರ ಅರಹಂತೆ ಶರಣಂದೊಳಗೆ ಎಲ್ಲಾನು ತಿಳಿದು ಬಂದ ನಂತರ ಮತ್ತೆ ಸಾಧಕ ಜೀವ ಸಿದ್ಧೇ ಶರಣಂ ಯಾಕೆ ಹೇಳಿದ? ವಿಚಾರ ಮಾಡೋರೇನು ಹೇಳುದ್ರಿ? ದೊಡ್ಡ ಸಂದ ಮಾತಿಲ್ಲ. ನಿಮ್ಮ ಚಿಂತನಕ್ಕೂ ಮಾರ್ಗ ಇರಲಿ ಅಂಥೇಳಿ ಕೇಳಿದ್ದೆ. ಇಲ್ಲ ಹೇಳೋದ ಅಂತಂದ್ರೆ ಹೇಳಿಬಿಡೋದ್ರಿ. ಉತ್ಸುಕತೆಗೆ ನಾವು ಶಮನ ನೀಡೋದ್ರಿ. ಅಲ್ಪ ಸ್ವಲ್ಪ ಭಾವವಾಸನೆ ಆದ್ರೂ, ಅಲ್ಪ ಸ್ವಲ್ಪ ಭಾವವಾಸನೆ ಆದ್ರೂ ನಾವು ಹೇಳಿದ್ದ ಸ್ವಚ್ಛ ಆಗ್ತದೆ. ಸ್ವಚ್ಛ ಇಲ್ಲಿ ಎಲ್ಲವೂ ಬಂದ ನಂತರ ಮತ್ತೆ ಸಿದ್ಧೇ ಶರಣಂ ಪವಜ್ಜಾಮಿ. ಯಾಕೆ ಅಂತಂದ್ರೆ ಅರಹಂತರ ಯಾವ ಪ್ರಕಾರ ಮೂರು ಲೋಕದೊಳಗೆ ಸರ್ವಶ್ರೇಷ್ಠ ಇರುವಂಥ ಪುಣ್ಯದೊಳಗೂ ಕೂಡ ತಡೆದು ನಿಲ್ಲಲಿಲ್ಲ, ತಮ್ಮ ಮಾರ್ಗದೊಳಗೆ ಹೊರಟು ಹೋದರು. ಯಾಕೆ ಅಂತಂದ್ರೆ ಅಲ್ಲಿ ಸಾಧನೆ ಪೂರ್ಣ ಆಗಿಲ್ರಿ. ಅರಹಂತ ದಶೆಯೊಳಗ ಅವರು ಒಂದು ವೇಳೆ ಅಲ್ಲಿ ತಡೆದು ನಿಲ್ಲುತ್ತಿದ್ರು ಅಂತಂದ್ರೆ ಅವರು ಸಿದ್ಧ ಆಗೋ ಸಾಧ್ಯ ಇಲ್ರಿ. ಇನ್ನ ಯಾರ ಸಿದ್ಧ ಕೂಡ ಆಗಿ ಹೋಗಿದ್ದಾರೆ ಅವರು ಕೂಡ ಕೃತಕೃತ್ಯ ಆಗಿದಾರಲ್ಲ, ಮುಗುದಿದೆಲ್ಲ ಕಾರ್ಯ. ಇನ್ನೇನಿದೆ? 8 ಕರ್ಮಗಳ ನಾಶ ಆಗಿದ್ದಾವೆ. ನಷ್ಟಾಷ್ಟ ಕರ್ಮರಹಿತ. ಈಗ ಹೇಳಿದ್ರಲ್ಲ ಸಿದ್ಧರ ಸ್ತುತಿ, ಭಗವಾನ್ ಕುಂದ ದೇವ ಹೇಳಿರುವಂಥದ್ದು. ಅಷ್ಟಕರ್ಮಗಳನ್ನ ನಾಶ ಮಾಡಿ ಹೋಗಿದ್ದಾರೆ. ಅವರಿಗೆ ಮತ್ತೇನು ಯಾವುದರ ಆಶ್ರಯ ಇದೆ? ಅರೆ ಅಷ್ಟಕರ್ಮಗಳ ನಾಶ ಆದ್ರೂ, ದ್ರವ್ಯ ಭಾವ ಕರ್ಮಗಳಿಂದ ರಹಿತ ಆಗಿ ಹೋದ್ರೂ, ಕೃತಕೃತ್ಯತೆ ಪರಿಪೂರ್ಣತೆ ಪ್ರಾಪ್ತ ಆದ ನಂತರ ಕೂಡ ಆತ್ಮನದೇ ಆಶ್ರಯ ಇದೆ. ಅಂಥ ಸಿದ್ಧರು ಕೂಡ ಎಲ್ಲದರಿಂದ ಭಿನ್ನಾಗಿ ಹೋದ್ರೆ, ಜ್ಞಾನವೇ ಶರೀರ ಅನ್ನುವಂಥ ಅವಸ್ಥೆಗೆ ಪ್ರಾಪ್ತ ಆದ್ರೆ ಯಾವ ಕರ್ಮ ಉಳಿದಿಲ್ಲ, ಯಾವ ಕಾರ್ಯ ಸಾಧನ ಉಳಿದಿಲ್ಲ, ಎಲ್ಲವೂ ಪೂರ್ಣ ಆಗಿದೆ. ಆದ್ರೂ ಕೂಡ ಅವರದ
ಆಶ್ರಯ, ಅವರ ಆತ್ಮನ ಆಶ್ರಯ ತಗೊಂಡಿದ್ದಾರಂದ್ಮೇಲೆ ನನಗೆ ಆತ್ಮನದೇ ಆಶ್ರಯ ಅವಶ್ಯ ಇದೆ. ತಿಳಿತೇನ್ರಿ? ಪುಣ್ಯದ ಆಶ್ರಯ ಇಲ್ಲ. ಪುಣ್ಯದ ಆಶ್ರಯ ಮಾಡ್ತಿದ್ರು ಅಂತಂದ್ರ ಅರಹಂತರ ಸಾಧನೆಯೊಳಗ ವ್ಯತ್ಯಯ ಬರ್ತಿತ್ತು, ಅವರ ಸಿದ್ಧ ಆಗ್ತಿರ್ಲಿಲ್ಲ. ಇನ್ನು ಯಾರ ಸಾಧನೆಯೊಳಗ ಪೂರ್ಣ ರೂಪದಿಂದ ಸಿದ್ಧಿಯನ್ನ ಪಡ್ಕೊಂಡಿದ್ದಾರೋ, ಪರಿಪೂರ್ಣ ದಶೆಗೆ ಪ್ರಾಪ್ತಾಗಿದ್ದಾರೋ, ಅವರು ಕೂಡ ಅರೆ ಕೃತಕೃತ್ಯ ಆಗಿರುವಂಥವ್ರು ಕೂಡ ಆತ್ಮನಾಶ್ರಯ ತಗೊಂಡಿದ್ದಾರೆ ಅಂದಮೇಲೆ ನನಗೆ ಆತ್ಮನದೇ ಆಶ್ರಯ ಅತ್ಯಂತ ಅವಶ್ಯಕ ಇದೆ, ಕರ್ತವ್ಯ ಇದೆ. ಎಲ್ಲ ಮುಗಿದೈತಲ್ಲ ಅವ್ರಿಗೆ ಕಾರ್ಯ. ಮತ್ತಾತಕ ಯಾವ ಕರ್ಮನೂ ಶೇಷ ಉಳಿದಿಲ್ಲ. ಇನ್ನು ಜನ್ಮ ಮರಣ ಇಲ್ಲವೇ ಇಲ್ಲ. ಅರೆ ಒಂದು ಸಮಯದ ಮಾತಾಯ್ತದ. ಆದ್ರೆ ಆ ಅವಸ್ಥೆ ಹಾಗೇ ಉಳಿಬೇಕಾದ್ರ, ಮುಂದುವರಿಬೇಕಾದ್ರ ಹಾಗೇ ಅದ ಇದ್ದವದನಂತ ಅನಂತ ಕಾಲದವರೆಗೆ ಉಳಿಯುವರು. ಸಿದ್ಧರೇನದರ ಈ ಭವವೆಂಬ ಸಾಗರವನ್ನ ದಾಂಟಿ ಪರಿಪೂರ್ಣತೆಗೆ ಪ್ರಾಪ್ತಾಗಿದ್ದಾರೆ. ಆದ್ರೆ ಅದೇ ಪ್ರಕಾರ ಅನಂತ ಅನಂತ ಕಾಲದವರೆಗೆ ಉಳಿತಾರ. ಉಳಿಬೇಕಾಯ್ತು ಅಂತಂದ್ರ ಅವರಿಗೆ ಆತ್ಮನದೇ ಆಶ್ರಯ ಇರೋದ ಅವಶ್ಯಕ ಇದೆ. ಇನ್ನು ಇವೆರಡೂ ಉಚ್ಚ ಕೋಟಿಯ ಮಾತಾದ ನಂತರ ಮತ್ತೆ ಸಾಧು ಶರಣಂ ಪೌವಜ್ಜಾಮಿ ವಿಚಾರ ಒಂದಿಷ್ಟು ಮಾಡಬೇಕಾಗ್ತಿದೆ ರೀ ಅಣ್ಣ. ನಾವು ಬರೀ ನಿನ್ನೆ ಹೇಳ್ತಲ್ಲ, ಗಿಳಿ ಪಾಠ, ಬೆಕ್ಕ ಬಂದ್ರ ಹಾರಿ ಹೋಗ್ತೇನೆ, ಬೆಕ್ಕ ಬಂದ್ರ ಹಾರೋದಂತೂ ಇಲ್ಲ. ಬೆಕ್ಕಂದ್ರೆ ಏನನ್ನೋದು ಗೊತ್ತೇ ಇಲ್ಲ. ಅದಕ್ಕ ಪಾಠ ಮಾಡಿದೇರಿ. ಬೆಕ್ಕ ಹಾರೋದಂದ್ರೆ ಏನು ಭಾವ ಗೊತ್ತಿಲ್ರಿ. ಹಾರುವ ಕಲೆ ಅದಕ್ಕೆ ಇದೆ, ಹಾರುವ ಸ್ವಭಾವ ಅದರದಿದೆ. ಆದ್ರೆ ಹಾರುವ ಶಬ್ದದ ಭಾವ ಅದಕ್ಕೆ ಗೊತ್ತಿಲ್ಲ. ಬೆಕ್ಕಂದ್ರೆ ಏನು ಗೊತ್ತಿಲ್ಲ. ಬರ್ತಿದೆಯಲ್ಲ ಕಥೆ, ಪಂಜರದೊಳಗಿಂದ ಗಿಳಿಯನ್ನ ಹೊರಗೆ ಬಿಟ್ಟಿದ್ದಾನೆ. ಅವ ಸಾಕಿದಂಥವ ಪಂಜರವನ್ನ ಸ್ವಚ್ಛ ಮಾಡ್ತಾ ಇದ್ದಾನೆ. ಅದು ಪಾಠ ಮಾಡ್ತಾ ಇದೆ, ಬೆಕ್ಕ ಬಂದ್ರೆ ಹಾರಿ ಹೋಗ್ತೇನೆ, ಬೆಕ್ಕ ಬಂದ್ರೆ ಹಾರಿ ಹೋಗ್ತೇನೆ. ಇವು ಈ ಕಡೆ ತೊಳೆಯೋದ್ರೊಳಗೆ ಮಸ್ತಿದ್ದಾನೆ, ಅದು ಪಾಠ ಮಾಡೋದ್ರೊಳಗೆ ಮಸ್ತಿದೆ. ಬೆಕ್ಕ ಬಂತು, ಅದನ್ನು ಬಾಯಿಯೊಳಗೆ ಹಿಡ್ಕೊಂತು ಮತ್ತೆ ಹೋಯ್ತು. ಅದರ ಬಾಯಿಯೊಳಗಿದ್ರೂ ಅದೇನು ಹೇಳ್ತಾ ಇದೆ, ಬೆಕ್ಕ ಬಂದ್ರೆ ಹಾರಿ ಹೋಗ್ತೇನೆ. ಹಾಗೆ ನಾವು ಮರಣದ ಮುಖದೊಳಗಿದ್ರೂ ರಾಗದ ಅನುಭವ ಮಾಡ್ತಾ ಇದ್ರು. ನಾ ರಾಗದಿಂದ ಬೆನ್ನಿದ್ದೆ, ನಾ ದೇಹದಿಂದ ಬೆನ್ನಿದ್ದೆ, ನನಗೆ ಜನ್ಮಿಲ್ಲ, ಮರಣ ಇಲ್ಲ. ಹಾಗೆ ಮಾಡ್ತಾ ಇದ್ದೇವೆ ಅನ್ನೋತಕ್ಕ ನೀವು ಹೇಳಿ, ನನಗೆ ಜನ್ಮಿಲ್ಲ, ನನಗೆ ಮರಣ ಇಲ್ಲ. ಜನ್ಮ ಜನ ಮೃತ್ಯು ವಿನಾಶನಾಯ ಜಲಂ ನಿರ್ವಹಾಂ ಇತಿ ಸ್ವಾಹ ಅನ್ನೋದು. ಮತ್ತ ಯಾಕೆ ಇಲ್ಲಿ ನೋಯ್ತಾ ಇದೆಯಲ್ಲ, ನಡಿ ಡಾಕ್ಟರ್ ಕಡೆ ಅಪಾಯಿಂಟ್ಮೆಂಟ್ ತಗೋ, ನನಗೆ ಬಹಳ ನೋಯ್ತಾ ಇದೆ, ಸಹನೆ ಆಗ್ತಾ ಇಲ್ಲ. ಜನ್ಮ ಜನ ಮೃತ್ಯು ವಿನಾಶನಾಯ ಅಂದಿದ್ದೆಲ್ಲ ಅದರದ ಅರ್ಥ ಏನ? ಅದ್ರ ಸಲುವಾಗಿ ಏನು ಮಾಡಿದೆ ಅಥವಾ ಏನು ಮಾಡಿದೆ ಅದರಿಂದ ಅದು ಆಗ್ತಿದೆ ಅನ್ನೋದು ವಿಶ್ವಾಸ ನಿನಗಿಲ್ಲ. ಏನು ಮಾಡ್ತಾ ಇದ್ದೇವೆ? ನಮ್ಮದು ನಾಟಕ ಎಲ್ಲ ಯಾರು ನೋಡವ್ರೆ? ಯಾರು ಮೆಚ್ಚಿ ನಮಗೆ ಪ್ರಶಸ್ತಿ ಕೊಡವ್ರ? ಅಭಿನಯಕ್ಕ ಯಾರು ಕೊಡವ್ರ? ಆ ಪ್ರಶಸ್ತಿ ತಗೊಂಡು ನಾವು ಎಲ್ಲಿ ಹೋಗೋದ? ನರಕ. ಕೊಡವ್ರು ಭೀ ಅದಾರೇನಿಲ್ಲ ನ್ಯಾಯಕ್ಕೆ ಮರಿ ಪ್ರಶಸ್ತಿನೂ ಅದಾರಲ್ಲ ನಮ್ಮ ನಾಟಕಕ್ಕೆ. 415 ಗಾಥೆ ಎಲ್ಲ ಯಶ್ಪಾಲನ್ನ ಕೊಟ್ರೇನಿಲ್ಲ ಪ್ರಶಸ್ತಿ, ಬಹುಮಾನ ಕೊಟ್ರಲ್ಲ. ಏನು ಹೇಳ್ತೀಗ? ಅರ್ಹಂತೆ ಶರಣಮಾಯ್ತ, ಸಿದ್ಧೇ ಶರಣಮಾಯ್ತು. ಅದಕ್ಕಿಂತ ಮೊದಲು ಅರ್ಹಂತ ಮಂಗಲ, ಸಿದ್ಧ ಮಂಗಲ, ಅರ್ಹಂತ ಲಘುತ್ತಮ, ಸಿದ್ಧ ಲಘುತ್ತಮ, ಇವು ಎಲ್ಲಕ್ಕೂ ಆ ಅರ್ಥವನ್ನ ಆ ಶಬ್ದದ ಭಾವರೂಪದಿಂದ ಅಳವಡಿಸಿಕೊಳ್ಳುತ್ತಾರೆ. ಮಂಗಲ ಶಬ್ದದ ಭಾವ ಏನಿದೆಯಲ್ಲ ಅದರ ಮೂಲಕ ಅರ್ಹಂತ ಸಿದ್ಧ ಇವುಗಳಿಂದ ನಾವು ಹೊಂದಾಣಿಕೆ ಮಾಡಿಕೊಳ್ಳುತ್ತೇವೆ. ಈಗ ಈ ಎರಡೂ ಉಚ್ಚಕೋಟೆಯ ಪರಮ ಕೃತಕೃತ್ಯ ಆಗಿ ಹೋಗಿರುವಂಥ ಸಿದ್ಧರು ಕೂಡ ಆತ್ಮನಾಶ್ರಯ ಏಕದ ಆಶ್ರಯ ಮಾಡಿದರಂದ್ಮೇಲೆ ನಾನಿನ್ಯಾರ ಆಶ್ರಯ ಮಾಡುವುದಿದೆ? ಇದಾಯ್ತು. ಇದರ ನಂತರ ಸಾಹು ಶರಣಂ ಪವಜ್ಜಾಮಿ. ಬಹಳ ಉತ್ಕೃಷ್ಟ ಮಾತಿದೆ. ಸಿದ್ಧರಿಗಿಂತ ಉತ್ಕೃಷ್ಟ? ಹಾ ಸಿದ್ಧರಿಗಿಂತ ಉತ್ಕೃಷ್ಟ ಏನಿದೆ? ಆ ಅರ್ಹಂತರ, ಆ ಸಿದ್ಧರ, ಆ ಪುಣ್ಯದ ಮಧ್ಯದೊಳಗೆ ಬರುವಂಥ ಪುಣ್ಯದ
ಮತ್ತು ಪೂರ್ಣತೆಯಿಂದ ಕೂಡ ಅವರು ಪ್ರಸನ್ನ ಆಗಲಿಲ್ಲ. ಅವರ ಆತ್ಮನಾಶ್ರಯವನ್ನು ಸದೈವ ತಗೊಂಡಿದ್ದಾರೆ. ಇಷ್ಟು ಹೇಳಿದ್ರ, ಇಷ್ಟು ಜ್ಞಾನ ಆದ್ರ ಆಗುವುದಿಲ್ಲ. ಅದರ ಪ್ರಾಪ್ತಿ ಯಾವ ಕಾರಣದಿಂದ ಆಗುತ್ತಿದೆಯೋ ಆ ಸಾಧುತ್ವ ನನಗೆ ಆಶ್ರಯಭೂತ ಇದೆ. ನಡೆದೆನ್ನೋಣ ನಾನೀಗ ಸಾಧು ಆಗಲಿಕ್ಕೆ. ಧನ್ಯಕುಮಾರ ಹೇಳಿದಲ್ಲ, ಶ್ರೇಣಿಕ ಪುತ್ರ ಸಾಧನಾ ಮಾಡ್ತಾ ಇದ್ದ ಮನೆಯೊಳಗೆ. ಧನ್ಯಕುಮಾರ ಶ್ರೇಣಿಕನ ಅಳಿಯ. ಗೊತ್ತೇನ್ರಿ? ಕಥೆ ಓದ್ಬೇಕಲ್ಲ. ಅಕೃತನಿಂದ ಅಹಮಿಂದ್ರ. ನಾನಾ ಹೋಗಿ ತೋರಿಸ್ತೇನೆ ಬರ್ರಿ, ಬಿಡುವಿನ ವೇಳೆದೊಳಗೆ. ಶ್ರೇಣಿಕನ ಅಳಿಯ ಧನ್ಯಕುಮಾರ. ಶ್ರೇಣಿಕ ಪುತ್ರ ದಿನ ಸಾಧನೆ ಮಾಡ್ತಿತ್ತು. ಯಾವುದರ ಸಲುವಾಗಿ? ಮುನಿದೀಕ್ಷಾ ಅಂಗೀಕಾರ ಮಾಡುವ ಸಲುವಾಗಿ. ಅದನ್ನು ನೋಡಿ ಆ ಧನ್ಯಕುಮಾರನ ಪತ್ನಿ ಚಿಂತಿತಿದ್ದಳು. ನಮ್ಮಣ್ಣ ಯಾವಾಗ ದೀಕ್ಷಾ ತಗೊಂಡು ಹೋಗ್ತಾನೋ ಏನೋ. ನಮ್ಮಣ್ಣ ಪ್ರೀತಿ ಅಣ್ಣ ದೀಕ್ಷಾ ತಗೊಂಡು ಹೋದಂತಂದ್ರೆ ಅಣ್ಣ ಇಲ್ಲಲ್ಲ ನನಗ ಅಂತೇಳಿ ಅವಳು ಚಿಂತಿತಿದ್ದಳು. ಇವನಿಗೆ ಧನ್ಯಕುಮಾರ ಕೇಳಿದ, ಏನ ನಮ್ಮಣ್ಣ ಹೀಗೆ ನಿರಂತರ ದಿನ ಸಾಧನೆ, ಯಾವಾಗ ದೀಕ್ಷಾ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ, ನೀವು ಸ್ವಲ್ಪ ತಿಳಿಸಿ ಹೇಳ್ತೀರೇನ? ಆಯಿತು, ನಾ ಹೇಳ್ತೇನೆ. ಧನ್ಯಕುಮಾರ ಹೋದ ಆ ಶ್ರೇಣಿಕ ಪುತ್ರನ ಅರಮನೆಗೆ. ಅವನು ಸಾಧನೆ ಮಾಡ್ತಾ ಇದ್ದ. ಈ ಸಂಸಾರ ಅಸಾರ ಇದೆ, ಸಮಸ್ತ ಸಂಯೋಗಗಳ ಕ್ಷಣಭಂಗುರಿದ್ದಾವೆ, ಸಂಯೋಗಿ ಜನರ ಪರಮಸ್ವಾರ್ಥಿ ಇದ್ದಾರೆ, ಈ ದೇಹ ರೋಗದ ತವರ ಮನೆ ಇದೆ. ಹೌದಾ? ಅವನ್ನೆಲ್ಲ ಹೇಳಿದ. ಇವನಿಗೆ ಬೋಧ, ಧನ್ಯಕುಮಾರನಿಗೆ ಶ್ರೇಣಿಕ ಪುತ್ರ ಬೋಧ ಹೇಳಿದ. ಹೌದಾ? ಹಾಗಾದ್ರೆ ನೀ ಮಾಡ ಇದ್ರದ ಅಭ್ಯಾಸ. ನಾ ಹೊಂಟೆ ನೋಡಿ ದೀಕ್ಷಾ ತಗೊಂಡಂತ ಹೇಳಿದ ಧನ್ಯಕುಮಾರ. ಹೋದನರೇ, ಬರೀ ಹೇಳಲಿಲ್ಲ, ಹೋದನ. ಈ ದೃಷ್ಟಾಂತ ಇಲ್ಲಿ ಆತಕ್ಕೆ ತಂದೆಪ್ಪ ನೀನು. ಈ ದೃಷ್ಟಾಂತ ಇಲ್ಲಿ ತಂದದ್ದ. ಅರ್ಹಂತರಿಗೆ ಕೂಡ ಆತ್ಮ ಶರಣಿದ್ದಾನೆ, ಸಿದ್ಧರಿಗೆ ಕೂಡ, ಕೃತಕೃತ್ಯ ದಶೆಗೆ ಪ್ರಾಪ್ತ ಆಗಿರುವಂಥವ್ರಿಗೆ ಕೂಡ ನಿಜಾತ್ಮನೇ ಶರಣಿದ್ದಾನೆ. ಇಷ್ಟು ತಿಳ್ಕೊಂಡ್ರ, ಇದನ್ನು ಕಂಠಸ್ಥ ಮಾಡ್ತಾ ಕೂತ್ರ, ಇದರ ಚಿಂತನೆ ಮಾಡಿದ್ರ ಅದೇನು ಶರಣ ಅಲ್ಲ, ಪ್ರತ್ಯಕ್ಷ ಸಾಧುತ್ವ. ಅದರ ಆಶ್ರಯ ಪ್ರತ್ಯಕ್ಷ ತಗೊಳ್ಳೋದ ಅರ್ಥಾತ್. ಯಾರು ತಗೊಳ್ಳೋದ? ನಮ್ಮಂಥ ಸಂಸಾರದೊಳಗಿರುವಂಥ ದೇಹ ಮುಗ್ಧ ಭೋಗ ಲುಬ್ಧ, ಅರೇ ರೇ ದೇಹ ಮುಗ್ಧ ಭೋಗ ಲುಬ್ಧ ಜೀವ ಸಾಧುತ್ವದ ಅಂಗೀಕಾರ ಮಾಡೋದ. ಇದು ಸಾವು ಶರಣಂ ಪೌವಚಾಮಿ. ಭಾಳ ಕಷ್ಟ ಆಗ್ತದೆ. ಅಂದ್ರೆ ಒಂದು ಶತಕದಾಗ ಬರ್ತೈತಿ. ಅದು ನನ್ನ ಪ್ರಶ್ನೆ ಇತ್ತಲ್ಲ, अरिहंत ने जिस विधि से नष्ट किया उस विधि सबको बताया, वही विधि को नमस्कार. ನಮಸ್ಕಾರ ಅಂತಂದ್ರೆ ಸಮರ್ಪಿತ ಆ ಮಾರ್ಗದೊಳಗೆ ಇಳಿಯೋದ್ರಿ. ಆ ಮಾರ್ಗದೊಳಗೆ ಇಳಿಯೋದು. ಇದು ಸಾಹು ಶರಣಂ ಪೌವಚಾಮಿ. ಇನ್ನು ಕೇವಲಿ ಪಣ್ಣತ್ತಂ ಧಮ್ಮಂ ಇದೆಯಲ್ಲ, ಅದು ಒಂದು ಮಾತ್ರ ನಾಳೆ ಸಮಯ ಆಗಿದೆ.